ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೊಂಡ್ರೆ ಸಾಕು 5-6 ನಿಮಿಷದಲ್ಲಿ ಆಗುವ ಮೆಕ್ಸಿಕನ್ ಸ್ಟೈಲ್ ಚನಾ ರೈಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ರಾತ್ರಿನೇ ನೆನೆ ಹಾಕಿದ 1 ಕಪ್ ಕಡಲೆಕಾಳನ್ನ ತಗೊಂತಾ ಇದ್ದೀನಿ. ನೆನೆಸಿರುವ ಕಡಲೆಕಾಳುಗಳು ಕುಕ್ಕರ್‌ಗೆ ಸೇರಿಸಿ ಜೊತೆಗೆ ಇನ್ನೊಂದು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಕ್ಯಾಪ್‌ನ ಮುಚ್ಚಿ 9 ರಿಂದ 10 ವಿಷಲ್ ಬರುವಷ್ಟು ಕೂಗಿಸ್ಕೋಬೇಕು. ಇಲ್ಲಿ ನಾನು 3 ತರಹದ ದಪ್ಪ ಮೆಣಸಿನಕಾಯಿ ಅಂದ್ರೆ ಬೆಲ್ ಪೆಪ್ಪರ್‌ನ ತಗೊಂಡಿದ್ದೀನಿ. ಒಂದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಬೆಲ್ ಪೆಪ್ಪರ್ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಕಡೆ ನಾನು ಬಾಯ್ಲ್ ಆಗಿರುವ ಕಡಲೆಕಾಳು 1 ಕಪ್ಪಿನಷ್ಟು, ಸಣ್ಣದಾಗಿ ಕಟ್ ಮಾಡಿರೋ 2 ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ 2 ಟೊಮಾಟೊ, 2 ಚಮಚದಷ್ಟು ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿ ಪೇಸ್ಟ್ ಇದು. ಮಸಾಲೆಗೆ ಇಟಾಲಿಯನ್ ಸೀಸನಿಂಗ್ ತಗೊಂಡಿದ್ದೀನಿ. ಮಿಕ್ಸ್ಡ್ ಹರ್ಬ್, ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಎಲ್ಲ ಒಂದೊಂದು ಸ್ಪೂನ್ ಬಳಸ್ತಾ ಇದ್ದೀನಿ. ಇಲ್ಲಿ 300 ಗ್ರಾಮ್ ಆಗುವಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವು ಬಾಸುಮತಿ ರೈಸಿಂದ ಮಾಡಿರುವಂತದ್ದು. ಅನ್ನ ಸ್ವಲ್ಪ ಉದುರುದುರಾಗಿರ್ಬೇಕು. ಅನ್ನ ಉದುರುದುರಾಗಿ ಬರ್ಬೇಕಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡು ಅದಕ್ಕೆ 2.5 ಗ್ಲಾಸ್ನಷ್ಟು ನೀರು ಸೇರಿಸಿ ಸ್ವಲ್ಪ ಲೆಮನ್ ಜ್ಯೂಸ್ನ ಹಿಂಡಿ 3 ಚಮಚ ಎಣ್ಣೆ ಹಾಕಿ ಕುದಿಸಿದ್ರೆ ಅನ್ನ ತುಂಬಾನೇ ಉದುರುದುರಾಗಿ ಬರುತ್ತೆ. ಹಾಗೆಯೇ ಶೇಜ್ವಾನ್ ಚಟ್ನಿನ ಬಳಸ್ತಾ ಇದ್ದೀನಿ. ಇವೆಲ್ಲ ಮಸಾಲಾ ಐಟಮ್ಸ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುವಂಥದ್ದು. ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು 1 ಇಂಚ್ ಆಗುವಷ್ಟು ಬಟರ್ನ ಸೇರಿಸಿದ್ದೀನಿ. ಜೊತೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಬಟರ್ ಕರಗಿದ ಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇವೆರಡೂ ಲೋ ಫ್ಲೇಮಲ್ಲೇ ಫ್ರೈ ಆಗಲಿಕ್ಕೆ ಬಿಡಬೇಕು. ಇಲ್ಲಿ ಕಲರ್ ಚೇಂಜ್ ಆಗೋದೇನು ಬೇಡ, ಜಸ್ಟ್ ಸಾಫ್ಟ್ ಆಗಿದ್ರೆ ಸಾಕು. ಇವಾಗ ಟೊಮೊಟೊ ಸೇರಿಸಿ ಟೊಮೊಟೊ ಕೂಡ ಲೋ ಫ್ಲೇಮಲ್ಲೇ 2 ನಿಮಿಷ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ನೀವು ನೋಡ್ತಿರ್ಬೋದು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ 3 ತರಹದ ಬೆಲ್ ಪೆಪ್ಪರ್ನ ಸೇರಿಸ್ತಾ ಇದ್ದೀನಿ. ಎಲ್ಲಾ ಕಲರಿನ ದಪ್ಪ ಮೆಣಸಿನಕಾಯಿ ಸೇರಿಸಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳನ್ನ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇಟಾಲಿಯನ್ ಸೀಸನಿಂಗ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ಖಾರನ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಇಂಪಾರ್ಟೆಂಟ್ ಆಗಿ 2 ಸ್ಪೂನ್ ಶೇಜ್ವಾನ್ ಚಟ್ನಿನ ಹಾಕ್ತಾ ಇದ್ದೀನಿ. ಈ ಚಟ್ನಿ ತುಂಬಾನೇ ಸ್ಪೈಸಿ ಆಗಿರುತ್ತೆ. ಈ ಶೇಜ್ವಾನ್ ಚಟ್ನಿಯ ಫ್ಲೇವರ್ ಇದಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇವಾಗ ಎಲ್ಲಾ ಮಸಾಲಾನ ಒಂದ್ಸತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಪರ್ಫೆಕ್ಟ್ ಆದಂತಹ ಮಸಾಲ ರೆಡಿ ಆಗಿದೆ. ಇವಾಗ ರೈಸ್ನ ಸೇರಿಸ್ತಾ ಇದ್ದೀನಿ. ರೈಸ್ ಸೇರಿಸಿದ ಮೇಲೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮುಚ್ಚಳ ಮುಚ್ಚಿ 1 ನಿಮಿಷ ಲೋ ಫ್ಲೇಮಲ್ಲೇ ಹಾಗೆ ಬಿಡಿ. 1 ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಆದಂತಹ ಮೆಕ್ಸಿಕನ್ ಸ್ಟೈಲ್ ಚನಾ ರೈಸ್ ಅಥವಾ ಕಡಲೆಕಾಳಿನ ರೈಸ್ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಬಿಡಿ. ಈ ರೈಸ್ ಜೊತೆಗೆ ಯಾವುದೇ ರೀತಿಯ ಪಲ್ಯನೇ ಬೇಡ, ಹಾಗೇನೆ ತಿನ್ಬೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ಅಡಿಗೆ ಹೊಸ ರುಚಿಯೊಂದಿಗೆ ಸಿಗೋಣ. ಸದಾಕಾಲ ಟೇಕ್ ಕೇರ್. ಧನ್ಯವಾದಗಳು.